ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಭಾಗ್ಯ ಕೆಲಸನ ಕಳ್ಕೊಂಡಿರ್ಬೇಕಾದ್ರೆ ತಾಂಡವ್ ಮತ್ತು ಶ್ರೇಷ್ಠ ಅಲ್ಲಿಗೆ ಬಂದು ಅವಳನ್ನು ಹೀಳಿಸಿರ್ಬೇಕಾದ್ರೆ ನಾನೇನು ಮಾತಾಡೋದಿಲ್ಲ, ಯಾಕೆ ನಿನ್ನ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಕೊಚ್ಚೆ ಸಿಡಿದಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ, ಭಾಗ್ಯ ಈ ಕೆಲಸನ ಕಳ್ಕೊಂಡಿಲ್ಲ, ಈ ತಿಂಗಳು EMI ಹೆಂಗೆ ಕಟ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಏನು ಇವಾಗ ಕೈಯಲ್ಲಿರೋ ಕಾಸನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ, ಏನು ಈ ತಿಂಗಳು EMI ಕಟ್ಬಿಡ್ತೀಯಾ, ನಿನ್ನ ಕೈಲ ಕಟ್ಟೋಕ್ಕಾಗತ್ತಾ, ಸಾಧ್ಯನೇ ಇಲ್ಲ ಕಟ್ಟೋಕ್ಕೆ ಅಂತ ಹೇಳ್ತಾನೆ. ಹಂಗೆ ಭಾಗ್ಯ ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತು, ಯಾಕೆ ನಿಮ್ಮ ಕೆಲಸ ನೀವು ನೋಡ್ಕೊಳಕ್ಕಾಗಲ್ಲ, ಯಾಕೆ ನೀವಿಬ್ಬರು ನನ್ನ ಹಿಂದೆನೇ ಸುತ್ತುತ್ತಿರ್ತಾರ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ನಗ್ತಾ ಹೇಳ್ತಾನೆ, ನೀನು ನನ್ನ ಹತ್ರ ಕಾಮಿಡಿ ಮಾಡ್ತಾಯಿದ್ಯಾ, ನೀನು ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ್ದು ಕೈ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠಾಗಿ ಹೇಳ್ತಾಳೆ ಭಾಗ್ಯ, ನೀನು ಗಂಡ ಇದ್ದಾನಲ್ಲ ತಾಂಡವ್ ನೋಡಿ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ದಾನೆ ಅಂತ, ನಂಗೆ ಗೊತ್ತು ಏನು ಮಾಡಬೇಕಂತ. ಆದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ನನಗೆ ನಿಮ್ಮ ಹತ್ರ ಮಾತಾಡೋಷ್ಟು ಪೇಷನ್ಸು ಇಲ್ಲ ಮತ್ತು ನನಗೆ ಟೈಮು ಇಲ್ಲ, ಯಾಕೆಂದರೆ ನಿಮ್ಮ ಹತ್ರ ಮಾತಾಡೋಕ್ಕೆ ನಂಗೆ ಇಷ್ಟವೂ ಇಲ್ಲ ಅಂತ ಹೇಳ್ತಾಳೆ. ಏನು ಎಲ್ಲ ಸೌಟ್ ಇಟ್ಕೊಂಡು ಅಲ್ಲಾಡಿಸ್ಬಿಟ್ರೆ ನೀನೆಲ್ಲ ಅಡುಗೆ ಮಾಡಿಬಿಡ್ತೀಯ ಅಂತ ತಾಂಡವ್ ಭಾಗ್ಯನ ಹೀಯಾಳಿಸ್ತಾನೆ. ಭಾಗ್ಯ ಯೋಚನೆ ಮಾಡ್ತಾಳೆ, ಹಿಂತಿರುಗಿ ಬಂದು ಹೇಳ್ತಾಳೆ, ಹೌದು ನೀವು ಥ್ಯಾಂಕ್ ಯು ಸೋ ಮಚ್ ತಾಂಡವ್ ಅವರೇ, ನೀವು ಏನಂತೀರೋ ನಾವು ಅದನ್ನೇ ಮಾಡ್ತೀವಿ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತದೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದೇ ಭಾಗ್ಯ ಯೋಚನೆ ಮಾಡ್ತಾಳೆ, ಇವ್ರು ಹೇಳಿದ್ದು ಕರೆಕ್ಟಾಗೇ ಇದೆಯಲ್ಲ, ಆ ಹುಡುಗ ಹೇಳಿದ್ದು ಅದನ್ನೇ, ನಾವು ಹಾಸ್ಟೆಲಿರೋ ಹುಡುಗರು ಊಟ ಬೇಕು ಅನ್ನೋ ಕಾರಣಕ್ಕೆ ಹಂಬಲಿಸ್ತಾ ಇರ್ತೀವಿ, ಆದರೆ ಅಮ್ಮನ ಊಟ ಸಿಗೋದಿಲ್ಲ ನಮಗೆ, ಹಾಸ್ಟೆಲ್ ಮಾಡೋ ಊಟ ಚೆನ್ನಾಗಿಲ್ದಿರೋ ಕಾರಣಕ್ಕೆ ಇಷ್ಟದು ಚೆನ್ನಾಗಿರುತ್ತೆ ಅಂತ ಊಟ ಮಾಡ್ತೀವಿ. ಅದಕ್ಕೆ ಭಾಗ್ಯ ಅನ್ಕೋತಾಳೆ, ಯಾಕೆ ನಾನು ಇದನ್ನೇ ನಾನು ಕೆಲಸ ಅಂತ ತೊಗೋಬಾರ್ದು, ಮನೇಲಿ ಅಡುಗೆ ಮಾಡಿ ಯಾಕೆ ನಾನು ಬಾಕ್ಸ್ಗಳನ್ನ ಹಾಸ್ಟೆಲ್ಗಳಿಗೆ ಕೆಲ್ಸಕ್ಕೆ ಹೋಗೋರುಗಳಿಗೆ ಕೊಟ್ಟರೆ ಎಷ್ಟೋ ಉಪಯೋಗ ಆಗುತ್ತೆ, ಅದರಿಂದ ನಾನು ಹಣನೂ ಮಾಡ್ಬೋದು, EMI ಕಟ್ಬೋದು ಅಂತ ಆಲೋಚನೆ ಮಾಡಿ ಹಿಂತಿರುಗಿ ಬಂದು ತಾಂಡವ್ ಹೇಳ್ತಾಳೆ. ತಾಂಡವ್ ಥ್ಯಾಂಕ್ ಯು ಸೋ ಮಚ್, ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳ್ತಾಳೆ. ನಿನಗೆ ಚಿಡಿದಿದೆಯಾ ಭಾಗ್ಯ, ನೀನು ಯಾಕೆ ನಂಗೆ ಥ್ಯಾಂಕ್ಸ್ ಹೇಳ್ತಿದ್ದೆ ಅಂತ ತಾಂಡವ್ ಕೇಳ್ತಾನೆ. ಅದಕ್ಕೆ ಭಾಗ್ಯ, ಇಲ್ಲ ಸರ್ ನೀವು ಹೇಳ್ದಂಗೆ ನಾವು ಮಾಡ್ತೀವಿ, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಧೈರ್ಯವಾಗಿ ಮುಂದೆ ಹೋಗ್ತಾಳೆ. ಇಲ್ಲಿ ಕಾಲೇಜ್ನಲ್ಲಿರ್ಬೇಕಾದ್ರೆ ಅವ್ರ ಮಗಳಿಗೆ ಒಂದು ಇವೆಂಟ್ ಇರುತ್ತೆ, ಆ ಈವೆಂಟ್ಗೆ ಹೋಗ್ಬೇಕಾಗಿರತ್ತೆ ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತಾರೆ. ಆ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕಾದ್ರೆ ಅವಳು ಭಾಗ್ಯನ ಮಗಳು ಬಂದು ಕೂತ್ಕೋತಾಳೆ. ಅವಳಿಗೆ ಕೇಳ್ತಾರೆ, ನೀನು ಬರ್ತೀಯ, ನಿಮ್ಮ ಅಪ್ಪ ಅಮ್ಮ ಕಳಿಸ್ತಾರ ಅಂತ. ಅದಕ್ಕೆ ಏನಿಗೆ ಈವೆಂಟ್ ಅಂತ ಕೇಳೋದಕ್ಕೆ ಅವಳು ಹೇಳೋದಿಲ್ಲ. ಆದರೆ ಅವ್ರು ಹೇಳ್ತಾರೆ, ಇದಕ್ಕೆ ಅಪ್ಪ ಅಮ್ಮನ ಪರ್ಮಿಷನ್ ಇರಲೇಬೇಕು, ಕಾಲೇಜಿಂದ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ನ ಫಿಲ್ ಮಾಡಿ ಅದಕ್ಕೆ ಸೈನ್ ಮಾಡಿಕೊಟ್ರೆ ಬರ್ಬೋದು ಅಂತ ಹೇಳ್ತಾಳೆ. ಆಗ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಪೂಜಾ ಮನೇಲಿ ಕೆಲಸ ಮಾಡಬೇಕಾಗಿರುತ್ತೆ. ಕುಸುಮ ಬಿಡದಲ್ಲೇ ಕೆಲಸ ಮಾಡುವಂಥ ಕೂರಿಸ್ಕೊಂಡು ಸೊಪ್ಪು ಬಿಡಿಸ್ತಾ ಇರ್ತಾಳೆ. ಆ ಸೊಪ್ಪು ಬಿಡ್ಸೋಕ್ಕೆ ಬರಲ್ಲ ಇವಳಿಗೆ ಅಂತ ಕುಸುಮ ಪೂಜೆನ ಆಡ್ಕೊತಾ ಇರ್ತಾಳೆ. ಅಲ್ಲಿಗೆ ಪೂಜಾ ಬ್ಯಾಗ್ನ ಇಟ್ಕೊಂಬರ್ತಾಳೆ. ಬ್ಯಾಗ್ ಇಟ್ಕೊಂಬಂದಿಟ್ಮೇಲೆ ಸುಂದರಿ ನೋಡಿ ಆ ಬ್ಯಾಗಲ್ಲಿ, ಏನು ಭಾಗ್ಯ ಇವತ್ತು ಹೋಟೆಲ್ನಲ್ಲಿ ಫುಲ್ ಊಟ ಕೊಟ್ರ, ಯಾರ್ದಾರು ಬರ್ದೇ ಜೋರಾಗಿತ್ತು, ಅದಕ್ಕೆ ಅಲ್ಲಿದ್ದು ಊಟನೆಲ್ಲ ತೊಗೊಂಬಂದಿದೆ ಅಂತ ಭಾಗ್ಯನ ಕೇಳ್ತಾರೆ. ಆ ಬ್ಯಾಗ್ನ ತೆಗೆದು ನೋಡ್ತಾಳೆ, ಎಲ್ಲ ಬ್ಯಾಗಲ್ಲಿ ಬಾಕ್ಸ್ಗಳಿರುತ್ತೆ. ಸುಂದರಿ ಇದೇನಿದು ಬಾಕ್ಸ್ಗಳಿದೆಯಲ್ಲ ಅಂತ ಅದಕ್ಕೆ ಪೂಜಾ ಹೇಳ್ತಾಳೆ, ಸುಂದರಿ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ, ಯಾವಾಗಲೂ ಬರೀ ತಿನ್ನೋದ್ರಲ್ಲೇ ಇರ್ತೀಯ ಅಂತ ಹೇಳ್ತಾಳೆ. ಯಾಕೆ ಕುಸುಮ, ಏನು ಮಗಳೇ ಏನು ಸಮಾಚಾರ ಅಂತ ಕೇಳೋದಕ್ಕೆ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ ನಾನು ಕೆಲಸ ಹೋಗಲ್ಲ ಇನ್ಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಬಂದು ಭಾಗ್ಯಂಗೆ ಹೇಳ್ತಾಳೆ, ಹೋಗಲ್ವಾ ಮಗಳೇ, ಸರಿ ಬಿಡು ಪರವಾಗಿಲ್ಲ, ಹೋಗಬೇಡ, ರೆಸ್ಟ್ ತಗೋ, ಆರಾಮಾಗಿರು, ಮನೇಲಿ ಏನು ತಲೆ ಹೋಗೋಂಥದ್ದು ಏನೂ ಇಲ್ಲ, ಆರಾಮಾಗಿ ಕೂತ್ಕೊಂಡು 2-3 ದಿನ ರೆಸ್ಟ್ ಮಾಡು, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋದ್ರೆ ಆಯಿತು ಅಂತ ಹೇಳ್ತಾಳೆ. ಆದರೆ ಪೂಜಾ ಅವಳನ್ನ ಗಾಬರಿಯಿಂದ ನೋಡ್ತಿರ್ತಾಳೆ. ಕುಸುಮ ಹೇಳ್ತಾಳೆ, ನೀನು ಬೆಳಗ್ಗೆಯಿಂದ ಕುಂಡು ಆಯಾಸ ಆಗಿರುತ್ತೆ. ಅವ್ನ ಮಾವನು ಹೇಳ್ತಾರೆ, ಆಯಿತು ಮಗಳೇ, ನೀನೊಂದು 2 ದಿನ ಆರಾಮಾಗಿ ರೆಸ್ಟ್ ತಗೋ, ಕುಂಟು ಸುಸ್ತಾಗಿರುತ್ತೆ, ನೀನು ರೆಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ಇಲ್ಲ ಮಾವ ಅವರೇ ಕೆಲಸದಿಂದ ತೆಗ್ದಾಕಿರೋದು ಅಂತ ಹೇಳ್ತಾಳೆ. ಹಾಗಾಗಿ ಕುಸುಮ ಭಾಗ್ಯನ ಗಾಬರಿಯಿಂದ ನೋಡ್ತಿರ್ತಾಳೆ, ಯಾಕೆ ಮತ್ತೆ ಕೆಲಸದಿಂದ ತೆಗ್ದಾಕಿದ್ರು ಅಂತ. ಆಗ ಅವಳು ಹೇಳ್ತಾಳೆ, ಕೆಲಸದಿಂದ ತೆಗ್ದಾಕು ಅಂತ ಅನಿವಾರ್ಯ ಬಂತು ಮಾವ, ಏನಕ್ಕೆ ಅಂತಂದರೆ ನಾನು ಸರಿಯಾಗಿ ಕೆಲಸಕ್ಕೆ ಹೋಗಿಲ್ಲ, ಟೈಮ್ ಸರಿಯಾಗಿ ಹೋಗಿಲ್ಲ, ಲೇಟಾಗಿ ಹೋಗಿದ್ದೀನಿ, ಹಾಗೆ ನಂಗೆ ಬೇಕಾದಾಗ ಅರ್ಧದಲ್ಲಿ ಕೆಲಸದಿಂದ ಬಂದಿದ್ದೀನಿ, ಹಾಗಾಗಿ ನಾ ಕೆಲಸದಿಂದ ತೆಗ್ದಾಕಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ನಾನೊಂದು ನಿರ್ಧಾರ ಮಾಡಿದ್ದೀನಿ ಮಾವ, ಅದೇನು ಅಂತ ಅಂದರೆ ಕೆಲಸದಿಂದ ಬರಬೇಕಾದ್ರೆ ನಾನು ಬಾಕ್ಸ್ಗಳನ್ನ ತೊಗೊಂಬರೋಕ್ಕೆ ಅಂಗಡಿಗೆ ಹೋಗಿದ್ದೆ, ಯೋಚನೆ ಮಾಡಿ ನನ್ನ ಹತ್ರ ಇದ್ದಿದ್ದ ಕಾಸಲ್ಲಿ ಏನು ಮಾಡ್ಬೋದು ಅಂತೇಳಿ ತಾಂಡವ್ ಹೇಳಿದ್ನಲ್ಲ, ನಾನು ಹುಡುಗ ಸಿಡ್ಕೊಂಡು ಏನು ಮಾಡ್ತೀಯ ಅಂತ, ಆ ದುಡ್ಡಲ್ಲೇ ಹೋಗಿ ನಾನು ಸ್ಟೀಲ್ ಅಂಗಡಿಗೆ ಹೋಗಿ ಏನು ಬೇಕೋ ಬಾಕ್ಸ್ಗಳನ್ನ, ಕ್ಯಾರಿ ಬಾಕ್ಸ್ಗಳನ್ನ ತೊಗೊಂಡು ಎಷ್ಟಾಗುತ್ತೆ ಅಂತೆಲ್ಲ ಅದರಲ್ಲೇ ಪೇ ಮಾಡಿಬಿಟ್ಟು ಬಾಕ್ಸ್ ತೊಗೊಂಬಂದೆ ಮಾವ, ಅದರಿಂದ ನಾನು ಇದರಲ್ಲಿ ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಹೋಗಿ ಅಂಗಡಿಲಿ
ಬಾಕ್ಸ್ಗಳನ್ನ ಖರೀದಿ ಮಾಡ್ಕೊಂಬರ್ತಾಳೆ. ಆವಾಗ ಮಾವಂಗ ಅತ್ತೆಗೆ ಹೇಳ್ತಾಳೆ, ಮಾವ ಅತ್ತೆ ನಾನೊಂದು ಹೊಸ ಕೆಲಸ ಮಾಡಬೇಕಂತಿದ್ದೀನಿ ಅಂತ. ಅದಕ್ಕೆ ಏನು ಮಾಡಬೇಕಂತಿದೆಯಾ ಮಗಳೇ, ಸ್ವಲ್ಪ ಹೇಳು ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ, ಎಷ್ಟೋ ಜನಕ್ಕೆ ಊಟ ಇರಲ್ಲ, ತಿಂಡಿ ಇರಲ್ಲ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಎಷ್ಟೋ ಮಕ್ಕಳು ಹಾಸ್ಟೆಲ್ನಲ್ಲಿ ಊಟ ಇಲ್ದಲೇ ಇರ್ತಾರೆ. ಸೊ ಅವ್ರಿಗೆಲ್ಲ ಊಟ ಅಡುಗೆ ಮಾಡೋದು ನನ್ನ ಕೆಲಸ ಅಂತ ಹೇಳ್ತಾನೆ. ಅದಕ್ಕೆ ಸುಂದ್ರಿ ಇದನ್ನು ಕೇಳಿ ತುಂಬ ಖುಷಿ ಪಡ್ತಾಳೆ. ಕುಸುಮ, ಆಯ್ತು ಮಗಳೇ, ನೀನು ಮಾಡ್ತೀಯಾ, ಮಾಡು, ನಾವು ಇರ್ತೀವಿ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ಅದು ಅಷ್ಟು ಸುಲಭ ಅಲ್ಲ. ನಾನಿವಾಗ ಎಷ್ಟೋ ಜನಕ್ಕೆ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಅದನ್ನೆಲ್ಲ ಮಾಡಿ ಬಾಕ್ಸ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಅದರಿಂದ ಖುಷಿಯಾಗುತ್ತೆ, ನನಗೂ ಖುಷಿಯಾಗುತ್ತೆ. ಹಾಗೆ ಎಷ್ಟೋ ಜನ ಕೆಲವರು ನನಗೆ ಹೇಳಿದ್ದಾರೆ, ಅಡುಗೆ ಮಾಡಿಕೊಂಡೆ ನೀನೇನು ಸಾಧನೆ ಮಾಡಿಬಿಡ್ತೀಯ ಅಂತೆಲ್ಲ ಆಡ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ನಾವು ಉತ್ತರ ಕೊಡಬೇಕಂದ್ರೆ ಅದು ಇದೇ ದಾರಿನೇ. ನಾನು ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಭಾಗ್ಯಂಗೆ ನೀನು ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಕುಸುಮ ನೋಡ್ತಾ ಇರ್ತಾಳೆ, ಅದೇನು ಅಂತ ಅರ್ಥಕೊಂಡು ಬಿಡಿಸಿ ಹೇಳ್ತೀಯ ಅಂತ ಹೇಳ್ತಾಳೆ. ಬೆಳಗ್ಗೆ ಆ ಹುಡುಗ ಬಂದಿದ್ನಲ್ಲ ಅತ್ತೆ, ಅವ್ನು ಹೇಳಿದ್ನಲ್ಲ ನನಗೆ ಊಟ ಕೊಟ್ಟರೆ ಎಲ್ರಿಗೂ ಖುಷಿ ಆಗುತ್ತೆ ಅಂತ, ಅದಕ್ಕೆ ಅದನ್ನೇ ಬಿಸ್ನೆಸ್ಸಾಗಿ ಮಾಡಬೇಕಂತ ಅನ್ಕೋತಾಳೆ. ಅಷ್ಟಲ್ಲಿ ಸುನಂದ ಮನೆ ಹತ್ರ ಬಂದು ನಿಂತ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊತಾಳೆ. ಭಾಗ್ಯ ಅಡುಗೆ ಮನೆಗೆ ಬ್ಯಾಗ್ನ ಇಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೋಗ್ತಾಳೆ. ಅಲ್ಲಿಗೆ ಸುನಂದ ಹೋಗಿ, ನೀನೇನೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಿಂಗೇನು ತಲೆಗಿಲ್ಲಿ ಬುದ್ಧಿಗಿದ್ದಿ ಇದೆಯಾ, ಏನು ಕತೆ, ನೀನು ಬಾಕ್ಸ್ ಮಾಡಿ ಅಡುಗೆ ಮಾಡಿ ಬಾಕ್ಸ್ ತುಂಬಿ ಬಾಕ್ಸ್ನ ಕೊಟ್ಬಿಟ್ರೆ ಅಲ್ಲಿ ನೀನು ಇಲ್ಲಿ ಅಡುಗೆ ಮಾಡೋದಂತೆ, ಅಡುಗೆನ ಬಾಕ್ಸು ತುಂಬ್ಕೊಂಡೋಗಿ ರೋಡಲ್ಲಿ ಬಾಕ್ಸ್ ಮಾರಿದ್ರೆ ಯಾರು ತೊಗೋತಾರೆ, ನೀನೇನು ತಲೆಗಿಲ್ಲೇ ಕೆಟ್ಟಿದ್ಯಾ, ಇನ್ನೂ ಯಾರ ಮುಂದೆಲ್ಲ ಮನ ಮರ್ಯಾದೆ ಕೇಳಬೇಕು ಮನೆಯದು ಅಂತ ಅಂದ್ಕೊಂಡಿದ್ಯಾ ಅಂತ ಸುನಂದ ಬೈತಾಳೆ. ಸುನಂದ ಕೇಳಬೇಕಾದ್ರೆ ಭಾಗ್ಯ, ನೀನು ಯಾಕಮ್ಮ ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ, ನೀನು ಮಾಡಿದ್ದೆ ಆಟ ಅಂತ ಅಂದ್ಕೊಂಬಿಟ್ಟಿದ್ಯಾ ಭಾಗ್ಯ, ಸ್ವಲ್ಪ ಯೋಚನೆ ಮಾಡಿ ಏನು ಮಾಡಬೇಕಂತಿದೆಯೋ ಅದನ್ನು ಮಾಡು, ಸುಮ್ಮನೆ ಏನೇನೋ ನಿರ್ಧಾರ ತಗೊಳ್ಳೋದಲ್ಲ, ಸುಮ್ಮನೆ ಇದರಿಂದ ನೀನು ಸುಮ್ಮನೆ ಬರ್ಡನ್ ಮಾಡ್ಕೋತೀಯ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೋ ಅಂತ ಹೇಳ್ತಾಳೆ. ಅದಕ್ಕೂ ಪೂಜಾ, ಹೌದು ಅಕ್ಕ, ನೀನು ಮಾಡ್ತಿರೋದು ಯಾಕೋ ನನಗೆ ಸುಮ್ಮನೆ ಏನೋ ಮಾಡಬೇಕಂತ ಮಾಡ್ತಿದ್ದೀವೇನೋ ಅಂತ ಅನಿಸ್ತದೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಇಲ್ಲ ಪೂಜಾ, ನಾನು ಮಾಡ್ತಿರೋದು ಕರೆಕ್ಟಾಗೇ ಇದೆ, ನಾನು ಸರಿಯಾಗಿ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಭಾಗ್ಯ ಏನೇ ಮಾಡಿದ್ರು ಅದು ಕರೆಕ್ಟಾಗಿರುತ್ತೆ, ಅವಳು ಯೋಚನೆ ಮಾಡಿನೇ ಮಾಡ್ತಾಳೆ, ಇದು ಮಾಡೋದ್ರಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ ಇವ್ರು ಹೇಳಿದ್ನೆಲ್ಲ ಕೇಳ್ತೀಯಲ್ಲ, ಇವಳು ಹೇಳಿದ್ನೆಲ್ಲ ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ನೆಲ್ಲ ನೀ ಕೇಳ್ತೀಯ, ನಿಂಗೇನು ತಲೆ ಬುದ್ಧಿ ಇಲ್ಲ, ಅವ್ರಿಗೇನು, ಅವ್ರು ಹೇಳ್ತಾರೆ ಮಾಡು ಅಂತ, ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೋತೀಯ ಅಂತ ಹೇಳ್ತಾಳೆ. ಆ ಸಿಟ್ಟು ಬಂದು ಭಾಗ್ಯ, ಅಮ್ಮ ನಿನಗೆಷ್ಟು ಮಗಳಾಗಿ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆಯೋ ಹಾಗೆ ಅವ್ರಿಗೆ ಸೊಸೆಯಾಗಿ ಅವ್ರಿಗೂ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅಷ್ಟೇ ಇದೆ, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಕದ್ರಿಬಿಡ್ತಾಳೆ. ಆಮೇಲೆ ಅವಳಿಗೆ ಬೇಜಾರಾಗುತ್ತೆ. ಅದಕ್ಕೆ ಸುನಂದನ ಹತ್ರ, ಅಮ್ಮ ನೋಡು, ನಾನು ಈಗ ಮಾತಾಡೋದು ಅಂತ ಬೇಜಾರು ಮಾಡ್ಕೋಬೇಡ, ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಕರೆಕ್ಟಾಗೇ ಇದೆ, ನ್ಯಾಯವಾಗೇ ಇದೆ, ದಯವಿಟ್ಟು ನಾನು ಇದನ್ನು ಮಾಡೋದಕ್ಕೆ ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಸುನಂದ ಹೇಳಿದ್ದಕ್ಕೆ ಏನೂ ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾಳೆ. ಅದಕ್ಕೆ ಭಾಗ್ಯ ಮಾವ ಹೇಳ್ತಾರೆ, ನೀನು ಮಾಡು ಮಗಳೇ, ನಿಂಗೆ ಇದರಿಂದ ಒಳ್ಳೆಯದಾಗತ್ತೆ ಅಂದರೆ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾಳೆ. ಆ ಮಾವ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ ಏನು ಉತ್ತರ ಕೊಡೋದಕ್ಕಾಗಲ್ಲ, ಯಾಕೆಂದರೆ ಸುನಂದ ಮಾತಾಡ್ಬೇಕಾದ್ರೆ ಕುಸುಮ ಮಾತಾಡೋದು ಸರಿ ಇರಲ್ಲ. ಸುನಂದ ಅದಕ್ಕೆ, ಆಯಿತು ನಿನ್ನ ಇಷ್ಟ, ಏನಾದ್ರು ಮಾಡ್ಕೊ, ಇವರುಂಟು ನೀನುಂಟು, ಅವ್ರು ಹೇಳಿದಕ್ಕೆಲ್ಲ ತಾಳ ಹಾಕ್ಕೊಂಡು ಕೂತ್ಕೋತಿಲ್ಲ, ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಅತ್ತೆ ನೀವು ಯಾಕೆ ಹಿಂಗೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ, ಫಸ್ಟು ತಾಳ್ಮೆ ತೊಗೊಳ್ಳಿ, ಎಲ್ಲ ಆದಮೇಲೆ ಮಾತಾಡೋದು ಬಿಟ್ಟು ಇವಾಗಲೇ ಮಾತಾಡಿದ್ವಿ ಏನು ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮಗೆ ಹೇಳಿ ಸುನಂದ ಹೊರಟ್ಬಿಡ್ತಾಳೆ. ಆಮೇಲೆ ಸುನಂದ ಹೋದ್ಮೇಲೆ ಕುಸುಮ, ನಿಮ್ಮ ಮಗಳೇ ನೀನು ತಲೆ ಕೆಡಿಸ್ಕೋಬೇಡ, ನಾನು ನಿಮ್ಮ ಜೊತೆ ಇದ್ದೀನಿ, ನೀನೇನು ಮಾಡಬೇಕಂತಿದೆಯೋ ಮಾಡು, ನಿನಗೇನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀವಿ, ಅಡುಗೆನ ಮಾಡೋಣ, ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಹೇಳು, ಅಡುಗೆ ಮಾಡೋಣ, ನಿನ್ನ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾಳೆ. ಆದರೆ ಪೂಜಾ ಭಾಗ್ಯನೇ ನೋಡ್ತಿರ್ತಾಳೆ, ಇದೆಲ್ಲ ಆಗುತ್ತಾ, ಇದೆಲ್ಲ ವರ್ಕೌಟ್ ಆಗುತ್ತೆ, ಇದೆಲ್ಲ ಮಾಡಬೇಕಂದ್ರೆ ಪ್ರಮೋಷನ್ ಮಾಡಬೇಕು, ಮಾರಬೇಕು, ನಾವು ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳಬೇಕು, ಆಗಲೇ ಜನರು ಬಂದು ಇದನ್ನೆಲ್ಲ ತೊಗೊಂಡೋಗೋದು, ಇಲ್ಲಾಂದರೆ ಯಾರು ಬಂದು ತೊಗೊಂಡೋಗ್ತಾರಕ್ಕ ಅಂತ ಕೇಳ್ತಾಳೆ. ಯಾಕೆ ಭಾಗ್ಯ, ಆಯಿತು ಅದನ್ನೆಲ್ಲ ಮಾಡೋಣ, ಹಂತವಾಗಿ ಎಲ್ಲನೂ ಮಾಡಿದ್ರಿಂದ ತಾನೇ ಸರಿ ಹೋಗೋದು, ಮಾಡೋಣ ಅಂತ ಹೇಳ್ತಾಳೆ. ಯಾಕೆ ಪೂಜೆ, ಸರಿ ಆಯಿತು ಮಾಡೋಣ ಅಕ್ಕ ಅಂತ ಹೇಳಿ ನಿರ್ಧಾರ ತೊಗೋತಾರೆ. ಆಮೇಲೆ ಕುಸುಮ ಹೇಳ್ತಾಳೆ, ನೀನು ಮಾಡು ಮಗಳೇ, ಇದರಿಂದ ನಿನಗೆ ಖುಷಿಯಾಗುತ್ತೆ, ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂದರೆ ಮಾಡೋಣ ಅಂತ ಹೇಳಿ ಖುಷಿಯಿಂದ ಇಬ್ಬರು ಭಾಗ್ಯನ ನೋಡ್ತಾ ಇರ್ತಾಳೆ, ಭಾಗ್ಯ ಕುಸುಮನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯಿತು.